ಇಬ್ಬರು ಒಳ್ಳೆಯ ಗೆಳೆಯರು ಅಯಾನ್ ಮತ್ತು ರಿಷಿ ಬಾಲ್ಯದಿಂದಲೇ ಅತ್ಯುತ್ತಮ ಸ್ನೇಹಿತರು, ಶಾಲೆ, ಕ್ರೀಡೆ ಮತ್ತು ಜೀವನದ ಪ್ರತಿಯೊಂದು ಕ್ಷಣವನ್ನು ಒಂದಾಗಿ ಕಳೆಯುತ್ತಿದ್ದರು. ದುಃಖದ ಘಟನೆ ರಿಷಿ ತನ್ನ 10ನೇ ವಯಸ್ಸಿನಲ್ಲಿ ಕಾರು ಅಪಘಾತದಲ್ಲಿ ತಾಯಿ ತಂದೆ ಇಬ್ಬರನ್ನೂ ಕಳೆದುಕೊಂಡನು, ಸಂಪೂರ್ಣವಾಗಿ ಅಯಾನೂ ಉಳಿದನು. ಅಯಾನ್ನ ಪ್ರತಿಜ್ಞೆ ಇತರರು ರಿಷಿಗೆ ಕರುಣೆ ತೋರಿಸಿ ದೂರವಾಗಿದರು. ಆದರೆ ಅಯಾನ್ ಮಾತ್ರ ಅವನ ಜೊತೆ ಉಳಿದುಕೊಂಡು, ನಾನು ಜೀವಿದ್ದವರೆಗೂ ಅವನನ್ನು ಒಂಟಿಯಾಗಿರಲಿಲ್ಲ ಎಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದನು. ಆಧಾರ ಮತ್ತು ಆರೈಕೆ ಅಯಾನ್ ರಿಷಿಗೆ ಆಹಾರ ತರಲು, ಪಾಠ ಕಲಿಸಲು ಮತ್ತು ಸಂಕಷ್ಟದ ರಾತ್ರಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದನು. ಒಬ್ಬ ಕ್ಷಣವೂ ದೂರವಾಗಿಲ್ಲ, ಅಯಾನ್ ತನ್ನ ಪ್ರತಿ ಕ್ಷಣವೂ ರಿಷಿಯನ್ನೇ ಚಿಂತಿಸುತ್ತಾ ಕಳೆದನು. ಅವನಿಗೆ ಕುಟುಂಬ, ಗೆಳೆಯ ಮತ್ತು ಶಕ್ತಿಯಾಗಿ ಬದಿಯಾಗಿದ್ದನು. ಜೀವನವನ್ನು ಒಟ್ಟಿಗೆ ಎದುರಿಸಿದರು. ಅವರು ಬೆಳೆದಂತೆ, ರಿಷಿ ಎಷ್ಟೇ ಸಂಕಷ್ಟವನ್ನೇ ಎದುರಿಸಿದರೂ ಅಥವಾ ಎಷ್ಟೇ ಯಶಸ್ಸು ಪಡೆದರೂ ಅಯಾನ್ ಅವನೊಂದಿಗೆ ಇದ್ದನು. ಜನರು ಅಯಾನನ್ನು ಕೇಳಿದರು. ಜನರು ಅಯಾನ್ಗೆ ಪ್ರಶ್ನೆ ಮಾಡುತ್ತಿದ್ದರು, ನೀನು ಇಷ್ಟೊಂದು ಯಾಕೆ ನೋಡಿಕೊಳ್ಳುತ್ತೀಯ? ಅಯಾನ್ ನಗುಮಾಡಿ ಉತ್ತರಿಸುತ್ತಿದ್ದನು, ರಿಷಿಗೆ ತಾಯಿ ತಂದೆ ಇಲ್ಲದಿರಬಹುದು. ಆದರೆ ಅವನಿಗೆ ನಾನು ಇದ್ದೇನೆ. ನಾನು ಜೀವಿದ್ದವರೆಗೂ ಅವನು ಒಂಟಿಯಾಗುವುದಿಲ್ಲ. ನಿಜವಾದ ಸ್ನೇಹದ ಅರ್ಥ ಅಯಾನ್ ತೋರಿಸಿದ ನಿಜವಾದ ಸ್ನೇಹ ಎಂದರೆ, ಯಾರಿಗೂ ಯಾರೂ ಇಲ್ಲದಾಗ ಅವರ ಕುಟುಂಬವಾಗಿರುವುದು, ಯಾವ ಕ್ಷಣದಲ್ಲೂ ಅವರನ್ನೊಮ್ಮೆಲೂ ಬಿಡದಿರುವುದು ಎಂದು. ನಿಜವಾದ ಸ್ನೇಹ ಎಂದರೆ ಸಮಸ್ಯೆಗಷ್ಟೇ ಅಲ್ಲ, ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಯಾರಿಗೋ ಕುಟುಂಬವಾಗುವುದು. ಹಣ, ಹೆಸರು, ಬ್ಲಡ್ ರಿಲೇಷನ್ ಬೇಕಾಗಿಲ್ಲ. ಒಂದು ನಿಜವಾದ ಹೃದಯದ ಸಂಬಂಧ ಸಾಕು. ಯಾರಿಗೂ ಯಾರೂ ಇಲ್ಲದಾಗ ಕೈಹಿಡಿಯುವುದು, ಯಾವ ಕ್ಷಣದಲ್ಲೂ ಬೆನ್ನೆಲುಬು ಆಗಿ ನಿಲ್ಲುವುದು ನಿಜವಾದ ಸ್ನೇಹ. ಸ್ನೇಹ ಎಂದರೆ ತಾಯಿಯಂತಾಗುವುದು, ತಂದೆಯಂತಾಗುವುದು, ಜೀವನದ ಕೊನೆವರೆಗೂ ಕೈಬಿಡದಿರು.